ಪ್ರಿಯ ವಿದ್ಯಾರ್ಥಿಗಳೇ, ಗದ್ಯಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಪಾಠವನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಮಾರ್ಸ್ಗೆ ಪರಿಚಯವಾದದ್ದು ಪೂರ್ಣಚ್ಚಿ ಎಂಬ ಆದಿವಾಸಿ. ಆತನ ನೆರವಿನಿಂದ ಆತ ಇಡೀ ಅರಣ್ಯವನ್ನೆಲ್ಲ ಅನ್ವೇಷಣೆ ಮಾಡಿದ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಅಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಪೂರ್ಣಚ್ಚಿಯ ಸಹಾಯದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಆ ಪ್ರದೇಶದ ನಕ್ಷೆಯನ್ನು ತಯಾರಿಸಿ, ಜೊತೆಗೆ ಆಗ ತಾನೇ ಭಾರತಕ್ಕೆ ಬಂದಿದ್ದ ಅಥವಾ ಪ್ರವೇಶ ಮಾಡಿದ್ದಂತಹ ಚಹಾ ಗಿಡಗಳನ್ನು ತಂದು ಅಲ್ಲಿ ನೆಟ್ಟ. ವಾಲ್ಪರೈ ಕಾಡಿನ ಮುಂದಿನ ದಿನಗಳು ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಅಲ್ಲಿಗೆ ಬಂದಿದ್ದವು ಅನ್ನುವಂಥದ್ದನ್ನು ನೋಡಿದ್ವಿ. ಆಮೇಲೆ ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲಸಾಗಿ ಬೆಳೆಯಲಾರಂಭಿಸಿದವು. ಮಾರ್ಸ್ ನಿಧಾನವಾಗಿ ಕಾಡುಗಳನ್ನು ಕಡಿಯುತ್ತಾ ಚಹಾ ಗಿಡಗಳನ್ನು ಹಚ್ಚುತ್ತಾ ತೋಟವನ್ನು ವಿಸ್ತಾರ ಮಾಡುತ್ತಾ ಆತ ನಡೆದ. ಆಮೇಲೆ ಸಮೃದ್ಧವಾಗಿ ಬೆಳೆದಂತಹ ತೋಟವನ್ನು ಆನಂದಿಸುತ್ತಾ ಆತ 1934ರಲ್ಲಿ ಆತ ಸುನೀಗಿದ. ಮುಂದೆ ಮಾರ್ಸ್ ಚಹಾ ತೋಟದ ಯಶಸ್ಸು ಸ್ವತಂತ್ರೋತ್ತರ ಭಾರತದಲ್ಲಿ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆಯಿತು. ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು ಅಂತ. ಪ್ರಭಾವದ ನೆಲೆಗಳಿಲ್ಲದಂತಹ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ದಿಮ್ಮೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಕಾಂಟ್ರಾಕ್ಟರ್ಗಳು ಬಂದರು. ಫಲವತ್ತಾದಂತಹ ಭೂಮಿಯಲ್ಲಿ ರಸ್ತೆಗಳು ನಿರ್ಮಾಣವಾದವು. ಹೊಗೆ ಉಗುಳುವ, ಗಡಗಡ ಸದ್ದು ಮಾಡುವಂತಹ ಲಾರಿ, ಟ್ರ್ಯಾಕ್ಟರ್ ಮುಂತಾದ ವಾಹನಗಳು ಅಲ್ಲಿ ಬರತೊಡಗಿದವು ಅಂತ. ನಿರವತೆ ನಾಶವಾಯಿತು. ನಿಶ್ಶಬ್ದವಾದಂತಹ ವಾತಾವರಣ ನಾಶವಾಯಿತು. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಏನು ಮಾಡಿತು? ಉತ್ತೇಜನವನ್ನು ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಅನುಕೂಲತೆಯನ್ನು ಕಲ್ಪಿಸಿ ಕೊಟ್ಟಿತು. ನಿಬಿಡವಾದ ದಟ್ಟವಾದಂತಹ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟದ ಅನಂತ ಬಯಲಿನ ಪ್ರದೇಶಗಳೇ ಅಲ್ಲಿ ತಮ್ಮದೇ ಆದಂಥ ಏಕ ಚಕ್ರಾಧಿಪತ್ಯವನ್ನು, ಏಕಸಾಮ್ಯತೆಯನ್ನು ಪಡೆದವು ಅನ್ನುವಂಥದ್ದನ್ನು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೆವು. ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಈಗ ಆ ವಾಲ್ಪರೈ ಅನ್ನುವಂತಹ ಅರಣ್ಯ ಪ್ರದೇಶ ಹಸಿರು ಕಂಬಳಿಯನ್ನು ಹೊದ್ದು ಮಲಗಿದ ಹಾಗೆ ಕಂಡು ಬರುತ್ತಾ ಇದೆ ಅಂತ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು, ಕಣ್ಣಿನ ಕಾಣುವವರೆಗೂ ದೂರದೃಷ್ಟಿಯನ್ನು ಹಾಯಿಸಿದಾಗೆ ಎಲ್ಲಿಯವರೆಗೆ ಇದೆಲ್ಲ ನಮ್ಮ ಕಣ್ಣಿನ ದೃಷ್ಟಿ ಹೋಗ್ತೈತೆ ಅಲ್ಲಿವರೆಗೆ ಅನಂತವಾದಂಥ ವಿಶಾಲವಾದಂತಹ ಚಹಾ ತೋಟದ ಬಯಲೇ ಕಂಡು ಬರ್ತಾ ಇದೆ ಅಂತ. ದಿಗಂತದಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಚದರು ಮೈಲುಗಳವರೆಗೆ ಹರಡಿರುವ ಇದು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆ ಅಂತಿದೆ. ದಿಗಂತದ ದಿಕ್ಕಿನ ಅಂಚಿನವರೆಗೂ ಮಾಲೆ ಮಾಲೆಯಾಗಿ ಏನು ಮಾಡಿದೆ? ಸಹಸ್ರಾರು ಚದರ ಮೈಲುಗಳವರೆಗೆ ಹರಡಿರುವಂತಹ ಈ ಚಹಾ ತೋಟಗಳು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತೆ ಕಂಡುಬರ್ತಾ ಇವೆ ಅಂತ. ವಾಲ್ಪರೈಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಈ ವಾಲ್ಪರೈ ಅರಣ್ಯ ಪ್ರದೇಶದಲ್ಲಿ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಿದಂತಹ ಹೊಗಳಿಕೆ ಇದೆ. ಆದರೆ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವನ ಸಾಮರ್ಥ್ಯಕ್ಕೆ ಪ್ರತಿಬಿಂಬವಾಗಿದೆ. ಆದರೆ ಅದರ ಹಿಂದೆ ಆ ದಟ್ಟವಾದಂತಹ ಅರಣ್ಯಕ್ಕಿದ್ದಂಥ ಅದರ ಸೌಂದರ್ಯ, ಅದರ ಸೊಬಗು, ಅದರ ವೈಭವ ಒಂದು ಸಣ್ಣ ಗುರುತು, ಕುರುಹು ಅಂದರೆ ಗುರುತು, ಒಂದು ಸಣ್ಣ ಗುರುತು ಉಳಿಯದ ಹಾಗೆ ಇಡೀ ಅರಣ್ಯ ಪ್ರದೇಶವನ್ನು ನಾಶ ಮಾಡಿದ್ದರಿಂದ ಅದು ಮಾನವನ ಸಾಮರ್ಥ್ಯಕ್ಕೆ ಬಿಂಬವಾಗಿ ಹೊರಹೊಮ್ಮುತ್ತಾ ಇದೆ ಅಂತ. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಆದರೆ ಈ ಅಭಿವೃದ್ಧಿ ಹೆಸರಿನೊಳಗ ಅಲ್ಲಿ ಇರುವಂತಹ ಜೀವ ಸಮೂಹಗಳು, ಜೀವಿಗಳ ಗುಂಪುಗಳು, ಅವುಗಳ ಮೇಲೆ ಮುಂದೆ ಯಾವ ರೀತಿಯಾದಂಥ ದುಷ್ಪರಿಣಾಮಗಳು, ಯಾವ ರೀತಿಯಾದಂಥ ಸಮಸ್ಯೆಗಳು ಎದುರು ಹಾಕ್ತಾವು ಅನ್ನುವಂಥದ್ದು ಯಾರಿಗೂ ಸಹಿತ ಅಲ್ಲಿ ಆ ಅರಣ್ಯವನ್ನು ನಾಶ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಅದರದ ಅರಿವಿರಲಿಲ್ಲ ಅಂತ. ಕಾಲಾಂತರದಿಂದ ಆ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಶಿವಬಾಲದ ಕೋತೆಗಳ ನೆಲೆ ಧ್ವಂಸವಾಯಿತು. ಆದರೆ
ಕಾಲಾಂತರದಿಂದ ಎಷ್ಟೋ ಸಾವಿರಾರು ವರ್ಷಗಳಿಂದ ಆ ಕಾಡಿನಲ್ಲಿಯೇ ತಮ್ಮದೇ ಆದಂತಹ ಯಜಮಾನಿಕೆಯನ್ನು ಅಥವಾ ಒಡೆತನವನ್ನು, ಆಧಿಪತ್ಯ ಅಂದರೆ ಒಡೆತನವನ್ನು, ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದಂತಹ ಶಿವಮೊಗ್ಗದ ಕೋತಿಗಳು ಅಂತ. ಕೋತಿಯ ಇನ್ನೊಂದು ಸಂತತಿ ಇದೆ. ಈ ಕೋತಿಗಳ ನೆಲೆ ಏನಾಯಿತು, ಅವು ಇರುವಂತಹ ಸ್ಥಳ, ನೆಲೆ ಅಂದರೆ ಸ್ಥಳ ಏನಾಯಿತು, ಸಂಪೂರ್ಣವಾಗಿ ನಾಶವಾಯಿತು, ಧ್ವಂಸವಾಯಿತು ಅಂತ. ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು. ಕಾಡಿನೆಲ್ಲೆಡೆ ಐತಲ್ಲ, ಅವೆಲ್ಲವೂ ಇಡೀ ಕಾಡಿನ ತುಂಬೆಲ್ಲ ಆವರಿಸಿಕೊಂಡಂಥ ಅವುಗಳ ಸಂಖ್ಯೆ ಸಾವಿರಾರು ಕೋಟಿಗಟ್ಟಲೆ ಇರುವಂಥ ಅವುಗಳ ಸಂಖ್ಯೆ ಕ್ಷೀಣಿಸಿದಾಗ ಕೇವಲ 2,000ಕ್ಕೆ ಅವು ಇಳಿದಾಗ ಇಡೀ ಜಗತ್ತೇ ಏನಾಗಿದ್ವು, ಬೆಚ್ಚಿ ಬಿದ್ದಿತು ಅಂತ. ಅಂತಹ ಒಂದು ವಿಶಿಷ್ಟವಾದಂತಹ ಪ್ರಾಣಿಗಳ ಸಂತತಿ ನಾಶ ಆಗ್ತಾ ಇರುವುದು ಮನುಷ್ಯನಿಗೆ ಗೊತ್ತಾಯಿತು ಅಂತ. ಅಪರೂಪದ ಶಿವಮೊಗ್ಗದ ಕೋತಿಗಳ ಸಂತತಿಯ ವಂಶನಾಶ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಇದರಿಂದ ಅಪರೂಪವಾದಂತಹ ಈ ಒಂದು ಅರಣ್ಯ ಪ್ರದೇಶವನ್ನು ವಾಲ್ಪರೈ ಅನ್ನುವಂಥ ಈ ಸ್ಥಳದಲ್ಲಿರುವಂತಹ ಈ ಶಿವಮೊಗ್ಗದ ಕೋತಿಗಳು ಬೇರೆ ಇತಲ ಅರಣ್ಯ ಪ್ರದೇಶದಲ್ಲಿಯೂ ಸಿಗುವುದಿಲ್ಲ. ಈ ರೀತಿಯಾದಂಥ ಅಪರೂಪವಾದ ಶಿವಮೊಗ್ಗದ ಕೋತಿಗಳ ಸಂತತಿ ಸಂಪೂರ್ಣವಾಗಿ ಅವುಗಳ ವಂಶ ನಾಶವಾಗ್ತಾ ಇರುವುದು ಏನಾಯಿತು, ಸ್ಪಷ್ಟವಾಗಿ ಗುರುತಾಯಿತು ಅಂತ. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಇದರ ಜೊತೆಗೆ ಐತಲ್ಲ ಇನ್ನೂ ಸಾವಿರಾರು ಜೀವರಾಶಿಗಳು, ವಿಶಿಷ್ಟವಾದಂಥ ಜೀವಿಗಳೆಲ್ಲವೂ ಕಣ್ಮರೆ ಆಗ್ತಾ ಇರುವಂಥದ್ದು ಸಹಿತ ಬೆಳಕಿಗೆ ಬಂತು ಅಂತ. ಇದರ ಜೀವಿಗಳು ಸಹಿತ ನಾಶವಾಗ್ತಾ ಇರುವುದು ಗೊತ್ತಾಯಿತು ಅಂತ. ಆದರೆ ಸಮಯ ಮೀರಿತು. ಆಗಲೇ ಐತಲ್ಲ ಇಡೀ ಕಾಡನ್ನು ನಾಶ ಮಾಡಿದ್ದರಿಂದ ಸಮಯ ಏನಾಗಿತ್ತು, ಮುಗಿದು ಹೋಗಿತ್ತು ಅಂತ. ಅವುಗಳ ಬಗ್ಗೆ ಏನೂ ಮಾಡಲಾಗದಂಥ ಅಸಹಾಯಕತೆ ಎಲ್ಲರದಾಗಿತ್ತು. ಆದರೆ ಮನುಷ್ಯನಿಗೆ ಮತ್ತೆ ಐತಲ್ಲ ಆ ಪ್ರಾಣಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಐತಲ್ಲ ಆತ ಅದರ ಬಗ್ಗೆ ಐತಲ್ಲ ಅವುಗಳ ಬಗ್ಗೆ ಏನೂ ಮಾಡಲಾರದಂಥ ಅಸಹಾಯಕತೆ ಏನಾಗಿತ್ತು, ಆತನದಾಗಿತ್ತು. ಯಾಕಂದರೆ ಇಡೀ ಅರಣ್ಯ ನಾಶ ಆಗಿ ಹೋಗಿತ್ತು ಅಂತ. ಇನ್ನು ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ಈ ವಾಲ್ಪರೈ ಅನ್ನುವಂತಹ ಒಂದು ಅರಣ್ಯ ಪ್ರದೇಶದ ಮಧ್ಯದ ಒಳಗೈತಲ್ಲ ಪುದುತೋಟ ಅನ್ನುವಂತಹ ಒಂದು ದೊಡ್ಡದಾದಂತಹ ತೋಟವಿದೆ ಅಂತ. ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಇಡೀ ಪರಿಸರದ ಮೇಲೆ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಇಡೀ ಪರಿಸರವನ್ನು ಹಾಳು ಮಾಡಿದ್ದಕ್ಕೆ ಇದು ಗುರುತವಾಗಿ ಈಗ ನಮಗೇನು ಮಾಡ್ತಾ ಇದೆ, ಆ ಸ್ಥಳ ಕಂಡು ಬರ್ತಾ ಇದೆ ಅಂತ. ಇದು ಸುಮಾರು 400 ಎಕರೆ ಪ್ರದೇಶ. ಇದು ಸುಮಾರು 400 ಎಕರೆಗಳಷ್ಟು ಪ್ರದೇಶವನ್ನು ಹೊಂದಿದೆ ಅಂತ. ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯ ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ನೋಡ್ರಿ, ಈ ಒಂದು ತೋಟವನ್ನು ಅಲ್ಲಲ್ಲಿ ಐತಲ್ಲ ಸೀಳಿರುವಂತಹ ಡಾಂಬರ್ ರಸ್ತೆಗಳು ದೂರದಿಂದ ನೋಡಿದಾಗ ಅವು ಹೆಂಗೆ ಕಾಣ್ತವಂದ್ರೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತವೆ. ಗಾಯವಾಗಿ ಮಾಗಿದಂತಹ ಕಲೆಗಳು ಉಳಿದಿರ್ತಾವಲ್ಲ ಆ ರೀತಿಯಾಗಿ ಆ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶದಲ್ಲಿ ಅದು ಕಂಡು ಬರ್ತಾ ಇದೆ ಅಂತ. ನೆಲೆ ತಪ್ಪಿರುವ ಸುಮಾರು 30 ಶಿವಮೊಗ್ಗದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಸುಮಾರು 30 ಶಿವಮೊಗ್ಗದ ಕೋತಿಗಳು ಏನು ಮಾಡಿದಾವೆ, ಇಲ್ಲಿ ನೆಲೆಯನ್ನು ಕಳ್ಕೊಂಡು ಇಲ್ಲಿಯೇ ಆಶ್ರಯ ಪಡೆದುಕೊಂಡು ಅವು ಅಲ್ಲೇ ಉಳಿಯಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಎಂದು ಭೂ ಸ್ಪರ್ಶವನ್ನೇ ಮಾಡದ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ನೋಡ್ರಿ, ಎಂದೂ ಅವು ಈ ಶಿವಮೊಗ್ಗದ ಕೋತಿಗಳು ಎಂದೂ ಐತಲ್ಲ ನೆಲವನ್ನು ಅವು ಸ್ಪರ್ಶ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮರದಿಂದ ಮರಕ್ಕೆ ಹಾರುತ್ತಾ ಅವು ಬದುಕ್ತಾ ಇರುವಂತಹ ವಿಶಿಷ್ಟವಾದಂತಹ ಈ ಒಂದು ಸಂತತಿ ಈಗ ಭೂಸ್ಪರ್ಶವನ್ನೇ ಮಾಡದಂತಹ ಈ ವೃಕ್ಷವಾಕ್ಷಿಗಳಾಗಿ ಮರಗಳ ಮೇಲೆ ವಾಸ ಮಾಡ್ತಾ ಇರುವಂತಹ ಈ ಕೋತಿಗಳು ಈಗ ಮತ್ತೊಂದು ಮರಕ್ಕೆ ಹತ್ತಬೇಕಾದ್ರೆ ಮರದಿಂದ ಮರಕ್ಕೆ ಹಾರುವ ಹಾಗಿಲ್ಲ, ಮರದಿಂದ ಮರಕ್ಕೆ ಹಾರ್ತಾ ಇಲ್ಲ. ಯಾಕಂದ್ರೆ ಅರಣ್ಯಗಳ ನಾಶವಾಗಿ ಮರಗಳನ್ನು ಉರುಳಿಸಿರುವುದರಿಂದ ಅಲ್ಲಿ ಹಾರಲಿಕ್ಕೆ ಅವಕ್ಕೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ನೆಗಿಲಿಕ್ಕೆ ಅವಕ್ಕೆ ಮರಗಳಿಲ್ಲ ಅಂತ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ಅದಕ್ಕೆ ಬದಲಾಗಿ ಅವು ಏನು ಮಾಡಬೇಕು, ನೆಲಕ್ಕೆ ಇಳಿಬೇಕು, ಆಮೇಲೆ ಡಾಂಬರ್ ರಸ್ತೆಯನ್ನು ದಾಟಿ ಮತ್ತೊಂದು ಮರವನ್ನು ಹತ್ತಬೇಕು ಅಂತ. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಲುಕಿ ಅಂಗವಿಕಲಗೊಂಡಿವೆ. ನೋಡ್ರಿ, ರಸ್ತೆಯನ್ನು ದಾಟಬೇಕಾದಂಥ ವಿಶಿಷ್ಟವಾದಂಥ ನಾಗರಿಕತೆಯ ಬುದ್ಧಿ ಅವುಗಳಲ್ಲಿಲ್ಲ, ಅವುಗಳಿಗೆ ತಿಳುವಳಿಕೆ ಇಲ್ಲ. ಹೀಗಾಗಿ ರಸ್ತೆಯನ್ನು ದಾಟಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಕೋತಿಗಳು ಏನು ಮಾಡಿದವು, ರಸ್ತೆಯಲ್ಲಿ ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡಿವೆ ಅಂತ. ಕೈಕಾಲುಗಳನ್ನು ಕಳೆದುಕೊಂಡು ವಿಕಲತೆಯನ್ನು ಪಡ್ಕೊಂಡಿವೆ ಅಂತ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಆಮೇಲೆ ಆ ಒಂದು
ಎತ್ತರವಾದಂಥ ಮರಗಳಲ್ಲಿ ಅವುಗಳಿಗೆ ಆಹಾರ ಸಿಗ್ತಾ ಇತ್ತು. ಆ ಮರಗಳು ಸಹಿತ ಇವತ್ತು ಇಲ್ಲದೇ ಇರುವುದರಿಂದ ಆಹಾರ ನೀಡ್ತಾ ಇದ್ದಂಥ ಮರಗಳು ಅಲ್ಲಿ ಕಡಿಮೆ ಆಗಿಬಿಟ್ಟಿವೆ ಅಂತ. ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ನೋಡ್ರಿ, ಅವು ದಯಾಮೃತ್ಯು ಮರೆಸಿ ಕಿಲ್ಲಿಂಗ್ ಅಂತ, ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಯಾಕಂದರೆ ಅವುಗಳಿಗೆ ಸಾಯಲಿಕ್ಕೂ ಸಹಿತ ಏನೂ ಇಲ್ಲ, ಕಾನೂನಿನಲ್ಲಿ ಅವಕಾಶಗಳೇ ಇಲ್ಲ. ಮನುಷ್ಯನಿಗೆ ಇದೆಲ್ಲ ಜೀವನದ ಮೇಲೆ ಬೇಸರ ಬಂದಾಗ ಅಥವಾ ಸಮಾಜದೊಳಗೆ ಯಾರೂ ಅವರಿಗೆ ಸಹಾಯ ಮಾಡದೇ ಇದ್ದಾಗಿನ ಸತ್ತು ಬಿಡಬೇಕು ಅನ್ನೋದ್ರೆ ಅಥವಾ ಕಾನೂನಿನಲ್ಲಿ ದಯಾಮೃತ್ಯು ಪತ್ರವನ್ನು ಬರೆದು ಏನು ಮಾಡ್ತಾನೆ, ಬೇಡ್ಕೋತಾನೆ. ಹಾಗೆ ಈ ಪ್ರಾಣಿಗಳು ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಯಾಕಂದರೆ ಅವು ಅತಿ ವಿಶಿಷ್ಟವಾದಂತಹ ಅಪರೂಪವಾದಂತಹ ಜೀವಿಗಳು. ಅವುಗಳನ್ನು ಕೆಂಪು ಪಟ್ಟಿಯಲ್ಲಿ, ಅದಕ್ಕಾಗಿ ವಿಶಿಷ್ಟವಾದಂತಹ ಕೆಂಪು ಪಟ್ಟಿಯಲ್ಲಿ ಅವುಗಳನ್ನು ಏನು ಮಾಡಿದಾರೆ, ಅವುಗಳನ್ನು ಸೇರಿಸಿದ್ದಾರೆ ಅಂತ. ಅಂದರೆ ಅಂತಹ ಅಪರೂಪದ ಪ್ರಾಣಿಗಳು ಅಥವಾ ಆ ಜೀವಿಗಳು ಮತ್ತು ಬೇರೆ ಸ್ಥಳದಲ್ಲಿ ಸಿಗುವುದಿಲ್ಲ ಅಂತ. ಆಮೇಲೆ ಬೇರೆಡೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇನ್ನು ಅವುಗಳನ್ನು ಬೇರೆ ಅರಣ್ಯ ಪ್ರದೇಶಗಳಿಗೆ ಸಾಗಿಸಿ ಅಲ್ಲಿ ಅವುಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಮನುಷ್ಯ ಮುಂದಾದರೂ ಸಹಿತ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಸಂದರ್ಭದೊಳಗೆ ಹೆಚ್ಚಾದಂಥ ಸಾವು ನೋವುಗಳು ಕಂಡು ಬರ್ತಾ ಇವೆ ಅಂತ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಇದರಿಂದಾಗಿ ಅರಣ್ಯ ಇಲಾಖೆಯವರು, ವಿಜ್ಞಾನಿಗಳು ಅಸಹಾಯಕರಾಗಿ ಏನು ಮಾಡ್ತಾ ಇದ್ದಾರೆ, ಕುಳಿತುಕೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ. ಬದುಕುಳಿಯಲು ಅವು ಊರಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ಅದಕ್ಕಾಗಿ ಹೇಗಾದರೂ ಬದುಕಬೇಕಂತ ತಿಳ್ಕೊಂಡು ಅವು ಏನು ಮಾಡ್ತಾ ಇದ್ದಾವೆ, ಊರಿನ ಅಂಗಳದಲ್ಲಿರುವ ಕಸದ ತೊಟ್ಟಿಗಳಲ್ಲಿ ಆಹಾರಗಳನ್ನು ಹುಡುಕೊಂಡು ತಿಂದು ಇದರಲ್ಲಿ ಜೀವನವನ್ನು, ತಮ್ಮ ಉಳಿದಂತಹ ಜೀವನವನ್ನು, ಬದುಕನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಅಂತ. ಇನ್ನು ವಾಲ್ಪರೈಲಿನ ಸಮಸ್ಯೆ ಕೇವಲ ಶಿವಮೊಗ್ಗದ ಕೋತಿಗಳಿಗೆ ಅಷ್ಟೇ ಸೀಮಿತವಾಗಿಲ್ಲ. ಈ ವಾಲ್ಪರೈಲಿನಲ್ಲಿರುವಂಥ ಸಮಸ್ಯೆಗಳು ಕೇವಲ ಶಿವಮೊಗ್ಗದ ಕೋತಿಗಳಿಗೆ ಅಷ್ಟೇ ಸೀಮಿತವಾಗಿಲ್ಲ. ಇನ್ನು ಹಲವಾರು ಜೀವರಾಶಿಗಳಿಗೆ ಹಲವಾರು ಸಮಸ್ಯೆಗಳನ್ನು ಅದು ಏನು ಮಾಡ್ತಾ ಇದೆ, ತಂದೊಡ್ಡಿದೆ ಅಂತ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಒಂದು ಕಾಲದೊಳಗೆ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತ ಪ್ರದೇಶ ಅಂತ ಹೇಳಿ ಕರೆಸಿಕೊಂಡಂತಹ ಈ ಒಂದು ಪ್ರದೇಶ ಈಗ ಏನು ಮಾಡ್ತಾ ಇದೆ, ತತ್ತರಿಸ್ತಾ ಇದೆ. ಯಾಕಂದ್ರೆ ಚಹಾ ತೋಟಗಳಿಗೆ ಬೆಲೆ ಇಲ್ಲದೇ ಇರುವುದರಿಂದ, ಚಹಾಕ್ಕೆ ಬೇಡಿಕೆ ಇಲ್ಲದೇ ಇದ್ದರಿಂದ ಅದೇನು ಮಾಡ್ತಾ ಇದೆ, ತತ್ತರಿಸ್ತಾ ಇದೆ ಅಂತ, ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈಲಿನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಇವತ್ತು ವಾಲ್ಪರೈಲಿರುವಂಥ ಆರ್ಥಿಕ ಸ್ಥಿತಿಗತಿಗೆ ಏನು ಮಾಡ್ತಾ ಇದ್ದಾವೆ, ಕುತ್ತನ್ನು ತೊಗೊಂಡು ಬಂದು ಒಡ್ತಾ ಇವೆ ಅಂತ. ಯಾಕಂದ್ರೆ ವಿಶ್ವದ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕುಸಿದಿದೆ. ಯಾಕಂದರೆ ಇವತ್ತು ವಿಶ್ವದ ಮಾರ್ಕೆಟ್ ಒಳಗೆ ಚಹಾವನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇರುವುದರಿಂದ ಚಹಾದ ಬೇಡಿಕೆ ಕಡಿಮೆ ಆಗಿದೆ, ಕುಸಿದಿದೆ ಅಂತ. ರಫ್ತು ಇಳಿಮುಖಗೊಂಡು ಬೇರೆ ರಾಷ್ಟ್ರಗಳು ತಮ್ಮದೇ ಆದಂಥ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಿದ್ದರಿಂದ ತಮಗೆ ಬೇಕಾದಂತಹ ಬೆಳೆಗಳೆಲ್ಲವನ್ನು ಅವುಗಳೇ ಇವತ್ತು ಏನು ಮಾಡ್ತಾ ಇದ್ದಾವೆ, ಉತ್ಪಾದನೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಆದರೆ ಮೊದಲು ಹಾಗಿರಲಿಲ್ಲ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಇಲ್ಲಿ ಬೆಳೆದಿರುವಂಥ ವಿಶಿಷ್ಟವಾದಂತಹ ಆಹಾರ ಧಾನ್ಯಗಳು, ವಸ್ತುಗಳೆಲ್ಲ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದ್ದವು. ಆದರೆ ಇವತ್ತು ಹಾಗಿಲ್ಲ. ಆ ರಾಷ್ಟ್ರಗಳೇ ಅವುಗಳನ್ನು ಏನು ಮಾಡ್ತಾ ಇದ್ದವು, ಉತ್ಪಾದನೆಯನ್ನು ಮಾಡಿಕೊಳ್ಳುವಂಥ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇರುವುದರಿಂದ ಇವತ್ತು ಈ ವಿಶ್ವದ ಮಾರುಕಟ್ಟೆ ಒಳಗೆ ಚಹಾದ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂತ. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಹೀಗೆ ಕೊಂಡುಕೊಳ್ಳುವವರು ಇಲ್ಲದೇ ಇರುವುದರಿಂದ ಚಹಾದ ತೋಟಗಳು ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಾ ಇವೆ ಅಂತ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ಅದಕ್ಕಾಗಿ ತೋಟದ ಮಾಲೀಕರು ಇಲ್ಲಿ ಅದಕ್ಕೆ ಆ ಚಹಾ ತೋಟಗಳಿಗೆ ಏನು ವೆಚ್ಚವನ್ನು ಮಾಡ್ತಾಯಿದ್ರು, ಆ ಉತ್ಪಾದನಾ ವೆಚ್ಚವನ್ನು ಏನು ಮಾಡ್ತಾಯಿದ್ದಾರೆ, ಕಡಿಮೆ ಮಾಡುವಂಥ ಅನಿವಾರ್ಯತೆಯನ್ನು ಹೊಂದಾರ ಅಂತ. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಇನ್ನು ಕೂಲಿ ಕಾರ್ಮಿಕರನ್ನು ಹಚ್ಚಿ ಕೆಲಸ ಮಾಡ್ತಾ ಇದ್ದಂಥ ತೋಟದ ಮಾಲೀಕರು ಇವತ್ತು ಯಂತ್ರಗಳನ್ನು ತರಿಸಿ ಯಂತ್ರದ ಮೂಲಕ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ. ಹೀಗಾಗಿ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಅಲ್ಲಿ
ಜನ ಐತಲ್ಲ ಉದ್ಯೋಗಗಳನ್ನು ಕಳ್ಕೊಳ್ಳುವಂತಹ ಭೀತಿಯಲ್ಲಿರುವುದರಿಂದ ಕಾರ್ಮಿಕರೆಲ್ಲರೂ ಕೆಂಪು ಬಾವುಟಗಳನ್ನು ಹಿಡಿದು ಏನು ಮಾಡ್ತಾಯಿದ್ದಾರೆ, ಕೆಲಸವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಅದಕ್ಕಾಗಿ ತಮ್ಮ ಕೆಲಸ ಉಳಿದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಮನವಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಬದುಕು ಹಸನಗೊಳ್ಳುವ ಯಾವ ಭರವಸೆಗಳೂ ಕಾಣುತ್ತಿಲ್ಲ. ಆದರೆ ಅವರೈತಲ್ಲ ಜೀವನ ಹಸನಗೊಳ್ಳುವಂಥ ಯಾವ ಭರವಸೆಗಳನ್ನು ಸರ್ಕಾರ ಏನು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂತ. ಹೀಗಾಗಿ ವಾಲ್ಪ ರೈಲಿನಲ್ಲಿನ ಹಿಂದಿನ ವೈಭವವಿಲ್ಲ. ಹೀಗಾಗಿ ಇವತ್ತಲ್ಲೇ ವಾಲ್ಪ ರೈಲಿನಲ್ಲಿ ಹಿಂದೆ ಇದ್ದಂತಹ ಅತ್ಯಂತ ಶ್ರೀಮಂತಯುತ ಜೀವನ, ವೈಭವದ ಜೀವನ ಇವತ್ತಲ್ಲಿ ಕಂಡು ಬರ್ತಾ ಇಲ್ಲ ಅಂತ. ಪ್ರಶಾಂತ ನಿರವತೆ ಕುರುಹಿಲ್ಲ. ಪ್ರಶಾಂತವಾದಂತಹ ನಿರವತೆಯೂ ಸಹಿತ ಅಲ್ಲಿ ಏನು ಮಾಡ್ತಾ ಇಲ್ಲ, ನಿಶ್ಶಬ್ದವಾದಂತಹ ಮೌನವಾದ ಶಾಂತವಾದಂತಹ ವಾತಾವರಣದ ಗುರುತು ಸಹಿತ ಅಲ್ಲಿ ಉಳಿದಿಲ್ಲ ಅಂತ. ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ ನೋಡ್ರಿ. ಕಾಡು ಸೀಳುವ ಹಾಗೆ ಅನುರಣಿಸುತ್ತಿದ್ದ ಅಂದರೆ ಕೇತಿಕೇನ ಹಾಕಿ ಚೀರ್ತಾ ಇದ್ದಂತಹ, ಉದರ್ತಾ ಇದ್ದಂತಹ ಪ್ರಾಣಿಗಳ ವಾನರಗಳ ಕೇಕೆನೂ ಸಹಿತ ಇವತ್ತಲ್ಲಿ ಕೇಳಿಸ್ತಾ ಇಲ್ಲ ಅಂತ. ಬದಲು ಯಂತ್ರಗಳ ಕರ್ಕಶ ಸದ್ದು. ಅದಕ್ಕೆ ಬದಲಾಗಿ ಅಲ್ಲಿ ಏನಾಗಿದೆ, ಇವತ್ತು ಯಂತ್ರಗಳ ಕರ್ಕಶವಾದಂತಹ ಶಬ್ದ ಕಂಡು ಬರ್ತಾ ಇದೆ ಅಂತ. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನಾ ಘೋಷಣೆಯ ಧ್ವಜಗಳು ತುಂಬಿವೆ. ಅದಕ್ಕೆ ಬದಲಾಗಿ ಐತಲ್ಲ ಪ್ರತಿ ದಿವಸವೂ ಸಹಿತ ಕಾರ್ಮಿಕರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿ ಘೋಷಣೆಯ ಧ್ವಜಗಳನ್ನು ಹಿಡಿದುಕೊಂಡು ಪ್ರತಿಭಟಿಸಬೇಕಾದಂತಹ ಪ್ರತಿಭಟನಾ ಧ್ವನಿಗಳು ಅಲ್ಲಿ ಏನು ಮಾಡ್ತಾ ಇದ್ದಾವೆ, ಇವತ್ತು ಕೇಳಿ ಬರ್ತಾವೆ. ಒಂದು ಕಾಲದಲ್ಲಿ ವಾನರಗಳ ಕೇಕೆಯಿಂದ ತುಂಬಿದಂತಹ ಕಾಡು ಈಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತ. ಪ್ರತಿಭಟಿಸಬೇಕಾಗಿದ್ದ ಶಿವಮೊಗ್ಗದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಇನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂತಹ ಪ್ರತಿಭಟಿಸಬೇಕಾದಂಥ ವಾನರಗಳು, ಶಿವಮೊಗ್ಗದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಏನು ಮಾಡ್ತಾ ಇದ್ದಾವೆ, ಎಣಿಸ್ತಾ ಇವೆ ಅಂತ. ಇನ್ನು ಮನುಷ್ಯರ ಸುಳಿವೇ ಇಲ್ಲದ ಕಾಡಿನಲ್ಲಿದ್ದ ವಾಲ್ಪರಿನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೆ ಮೀರಿದೆ ನೋಡಿರಿ. ಮನುಷ್ಯರ ಸುಳಿವೇ ಇಲ್ಲದಂತಹ ದಟ್ಟವಾದಂಥ ಪಶ್ಚಿಮ ಘಟ್ಟ ಕಾಡಿನಲ್ಲಿ ಈಗ ಮನುಷ್ಯರ ಸಂಖ್ಯೆ ಏನು ಮಾಡ್ತಾಯಿದೆ, ಲಕ್ಷಕ್ಕೆ ಮೀರಿದೆ ಅಂತ. ಒಂದು ಮನುಷ್ಯರ ಸುಳಿವೇ ಇಲ್ಲದಂಥ ಸ್ಥಳದಲ್ಲಿ ಇವತ್ತು ಲಕ್ಷಕ್ಕಿಂತ ಅಧಿಕವಾದಂಥ ಜನಸಂಖ್ಯೆ ಅಲ್ಲಿ ಏನು ಮಾಡ್ತಾ ಇದೆ, ಅಲ್ಲಿ ವಾಸ ಮಾಡ್ತಾ ಇದೆ ಅಂತ. ಅವರದೇ ಆದಂಥ ಹಲವಾರು ಸಮಸ್ಯೆಗಳು, ಅವರದೇ ಗಜಿಬಿಜಿ, ಅವರದೇ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆಮೇಲೆ ಅವರದೇ ಆದಂತಹ ಗಲಾಟೆ, ಗಜಿಬಿಜಿ ಎಲ್ಲವೂ ಕಂಡು ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.